ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಹ್ಯಾವ್ ವೇಕೆನ್ಸೀಸ್. ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ಸಖತ್ತಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾವೊಂದು ಜಾಬ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿಲ್ಲ, ನಾವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತ ಬೇರೆ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿವಿ. ಏನಪ್ಪಾ ಅಂದ್ರೆ, ಸಾಧಾರಣವಾಗಿ ನಾವೆಲ್ಲ ಸ್ಟೂಡೆಂಟ್ಸ್ ಇರಬೇಕಾದ್ರೆ ಇವತ್ತಿನ ಸ್ಟೂಡೆಂಟ್ಸ್ಗಳಿಗೂ ನಾನು ನೋಡಿದ್ದೀನಿ, ಹಲವಾರು ಜನ ನಾರ್ಮಲಿ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಓದುವಂತಹ ಮಕ್ಕಳಿಗೆ ಏನಿದೆ ಅಂದ್ರೆ, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿದ್ರೆ ಓದ್ತಾ ಇರ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಟ್ಯೂಷನ್ ಫೀಸ್ಗೆ ಅಥವಾ ಬುಕ್ಸ್ ತಗೊಳ್ಳೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅದೇ ರೀತಿ ಆ ರೀತಿ ಒಂದು ಹೆಲ್ಪ್ ಆಗುವಂತಹ ಒಂದು ಇನ್ಫಾರ್ಮೇಶನ್ ನಾವು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ವಿ. ಅದೇನಪ್ಪಾ ಅಂದ್ರೆ, ಟಾಟಾ ಕ್ಯಾಪಿಟಲ್ ಅಂದ್ರೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ನ ಒಂದು ಕಂಪನಿ ಆಗಿರುವಂತಹ ಟಾಟಾ ಕ್ಯಾಪಿಟಲ್ ಅವರು ಎಜುಕೇಶನ್ ಓದ್ತಾ ಇರೋ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಸೊ ಈ ಸ್ಕಾಲರ್ಶಿಪ್ ನಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅಪ್ಲೈ ಮಾಡಬಹುದು, ಎಷ್ಟು ಬರುತ್ತೆ, ಹೇಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಈ ರೀತಿ ಎಲ್ಲಾ ಇನ್ಫಾರ್ಮೇಶನ್ಸ್ ನ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಆ ಇನ್ಫಾರ್ಮೇಶನ್ಸ್ ಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಈ ಸ್ಕಾಲರ್ಶಿಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಸ್ಕಾಲರ್ಶಿಪ್ ಬಂದು ಅವರ ಒಂದು ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ನ ಒಂದು CSR ಪ್ರೋಗ್ರಾಮ್ ಇನಿಷಿಯೇಟಿವ್ ಇದು. CSR ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್. ಅದ್ರಲ್ಲಿ ಏನಪ್ಪಾ ಅಂದ್ರೆ, ಇದು ಎಲ್ಲಾ ಕಂಪನಿಯವರು ಮಾಡ್ತಾರೆ. ಅಂದ್ರೆ ಸಮಾಜಕ್ಕೋಸ್ಕರ ಕಂಪನಿಯವರು ಏನಾದ್ರು ಒಂದು ಮಾಡುವಂಥದ್ದು. ಕೆಲವೊಬ್ರು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ಒಂದು ಮಾಡ್ತಾರೆ, ಕೆಲವೊಬ್ರು ವಿಮೆನ್ ಎಂಪವರ್ಮೆಂಟ್ ಅಲ್ಲಿ ಏನಾದ್ರು ಒಂದು ಮಾಡ್ತಾರೆ, ಇನ್ ಕೆಲವರು ಇದೇ ತರ ಟಾಟಾದವ್ರ ತರ ಎಜುಕೇಶನ್ ರಿಲೇಟೆಡ್ ಏನಾದ್ರು ಒಂದು CSR ಪ್ರೋಗ್ರಾಮ್ಸ್ ನ ಮಾಡ್ತಾರೆ. ಅಂದ್ರೆ ಸಮಾಜಕ್ಕೋಸ್ಕರ ಸರ್ಟನ್ ಕಂಪನೀಸ್ಗಳು ಒಂದೊಂದು ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ಸೊ ಅದೇ ರೀತಿ ಟಾಟಾದವರು ಈ ಸತಿ ಈ ಒಂದು ಸ್ಕಾಲರ್ಶಿಪ್ ನ ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರು ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ, ಯಾರು 10th ಸ್ಟ್ಯಾಂಡರ್ಡ್ ಮುಗಿಸಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದ್ತಾ ಇದ್ದಾರೋ ಅವ್ರು ಅಪ್ಲೈ ಮಾಡಬಹುದು. ಅದಲ್ದೇನೆ ಯಾರು ಸೆಕೆಂಡ್ PUC ಮುಗಿಸಿ ಗ್ರಾಜುಯೇಷನ್ ಮಾಡ್ತಾ ಇದ್ರು, ಫಾರ್ ಎಕ್ಸಾಂಪಲ್ BCom, BSc, BA, BE ಯಾವುದೇ ಗ್ರಾಜುಯೇಷನ್ ಮಾಡ್ತಾ ಇದ್ರು ಅವರೆಲ್ಲ ಕೂಡ ಅಪ್ಲೈ ಮಾಡಬಹುದು. ಜೊತೆಗೆ ಡಿಪ್ಲೊಮಾ ಮಾಡ್ತಾ ಇರೋರು ಕೂಡ ಇದಕ್ಕೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸೊ ಎಷ್ಟು ಬರುತ್ತೆ ಸ್ಕಾಲರ್ಶಿಪ್ ಏನು ಇತ್ತ ಅಂತ ನೋಡೋದಾದ್ರೆ, ಅವ್ರು ಎಕ್ಸಾಕ್ಟ್ಲಿ ಇಷ್ಟೇ ಅಂತ ಅವ್ರೇನು ಮೆನ್ಷನ್ ಮಾಡಿಲ್ಲ. ಬಟ್ ಅವ್ರು ಮೆನ್ಷನ್ ಮಾಡೋದು ಏನಪ್ಪಾ ಅಂದ್ರೆ, ಒಂದು 10,000 ರಿಂದ 12,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ದಟ್ಸ್ ಗುಡ್ ಅಮೌಂಟ್ ಆಫ್ ಮನಿ ಅಂತ ಅನ್ಕೋತೀನಿ. ಯಾಕಂದ್ರೆ ಒಂದು 10,000 ರಿಂದ 12,000 ರೂಪಾಯಿ ಅಂದ್ರೆ ನಿಮ್ಗೆ ಯಾವುದೋ ಒಂದು ಸೆಮಿಸ್ಟರ್ ಫೀಸು, ಅಥವಾ ಏನೋ ಒಂದು ಬುಕ್ಸ್ ತಗೊಳಕ್ಕೂ, ಅಥವಾ ಇನ್ನೊಂದು ಟ್ಯೂಷನ್ ಫೀಸು ಹೋಗೋದಕ್ಕೆ ಫೀಸ್ ಆದ್ರೂ ನಿಮಗೆ ಅದರಲ್ಲಿ ಕಾಂಪೆನ್ಸೇಟ್ ಆಗುತ್ತೆ. ಸೊ ಹಾಗೆ ಬನ್ನಿ ನೋಡೋಣ ಯಾರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ನೋಡೋದಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರ ಎಲಿಜಿಬಿಲಿಟಿ ಕೇಳ್ತಾ ಇರೋದು ಮಿನಿಮಮ್ 60% ಸ್ಕೋರ್ ಆಗಿರ್ಬೇಕು ನಿಮ್ಮ ಪ್ರೀವಿಯಸ್ ಇಯರ್ ಎಜುಕೇಶನ್ ಅಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ರೆ ಇವಾಗ ನಿಮ್ಮ SSLC ಅಲ್ಲಿ ನೀವು ಮಿನಿಮಮ್ 60% ನೀವು ತಗೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನೀವಾಗ ಸೆಕೆಂಡ್ PUC ಓದ್ತಾ ಇದ್ರೆ ಫಸ್ಟ್ PUC ಅಲ್ಲಿ ನಿಮ್ಮ ಸ್ಕೋರ್ ಬಂದು ಮಿನಿಮಮ್ 60% ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ನೀವೇನು ಓದಿರ್ತೀರೋ ಆ ಒಂದು ಎಕ್ಸಾಮ್ಸ್ ನಲ್ಲಿ 60% ಮಿನಿಮಮ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಅದಲ್ದೇನೆ ಇನ್ನೊಂದು ಕಂಡೀಷನ್, ಮೇಜರ್ ಕಂಡೀಷನ್ ಏನಪ್ಪಾ ಅಂದ್ರೆ, ಫ್ಯಾಮಿಲಿಯ ಇನ್ಕಮ್ ಏನಿದೆ ಅದು 2.5 lakhs ಕ್ರಾಸ್ ಆಗಬಾರ್ದು ಅಂತ ಹೇಳ್ತಾರೆ. ಈಕ್ವಲ್ ಅಥವಾ ಅಷ್ಟೇ ಇದ್ರೂ ಪರವಾಗಿಲ್ಲ, ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಇದಕ್ಕೆ ನೀವು ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಪ್ರೂಫ್ ಆಗಿ ಕೊಡಬೇಕಾಗುತ್ತೆ. ನಾರ್ಮಲಿ ನಾವೇನು ಇನ್ಕಮ್ ಸರ್ಟಿಫಿಕೇಟ್ ನಾವು ಕೊಡ್ತೀವಲ್ಲ, ಸೊ ಅದನ್ನ ನೀವು ಇಲ್ಲಿ ಕೊಡಬಹುದು. ಅದಲ್ದೇನೆ ಯಾರು ಟಾಟಾ ಕ್ಯಾಪಿಟಲ್ ನ ಎಂಪ್ಲಾಯೀಸ್ ಆಗಿರ್ತಾರೋ ಅವ್ರ ಮಕ್ಕಳು ಇದಕ್ಕೆ ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಇನ್ಕಮ್ ಪ್ರೂಫ್ ಅಂದ್ರೆ ಇನ್ಕಮ್ ಎಷ್ಟಿದೆ ಅನ್ನೋ ಒಂದು ಪ್ರೂಫ್, ಜೊತೆಗೆ ಅಡ್ಮಿಷನ್, ನೀವೇನು ಇವಾಗ ಅಡ್ಮಿಷನ್ ಆಗಿರ್ತೀರಾ ಆ ಅಡ್ಮಿಷನ್ ನ ಪ್ರೂಫ್, ಸರ್ಟಿಫಿಕೇಟ್ ಅಥವಾ ಕಾಲೇಜ್ ID ಕಾರ್ಡು, ಅದ್ರ ಜೊತೆಗೆ ನೀವೇನ್ ಫೀಸ್ ಪೇ ಮಾಡಿರ್ತೀರಾ, ಈ ವರ್ಷದ ಫೀಸ್ ಏನ್ ಪೇ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ PUC ಜಾಯ್ನ್ ಆಗಿದ್ದೀರಾ, ಅಂದ್ರೆ ಅವಾಗ ಫೀಸ್ ಪೇ ಮಾಡಿರ್ತಾರಲ್ಲ ಆ ಫೀಸ್ ನ ರೆಸಿಪ್ಟ್, ಜೊತೆಗೆ ಯಾರು ಅಪ್ಲೈ ಮಾಡ್ತಾರೋ ಅಂದ್ರೆ ಕ್ಯಾಂಡಿಡೇಟ್ ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅದು ನೀವು ಪಾಸ್ಬುಕ್ ಕಾಪಿ ಆದ್ರೂ ಹಾಕಿ ಕೊಡ್ಬೋದು ಅಥವಾ ಕ್ಯಾನ್ಸಲ್ ಚೆಕ್ ಆದ್ರೂ ಕೊಡ್ಬೋದು. ಜೊತೆಗೆ ಪ್ರೀವಿಯಸ್, ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಸೆಲೆಕ್ಷನ್ ನಡೆಯುವಂತದ್ದು ನಿಮ್ಮ ಪ್ರೀವಿಯಸ್ ಇಯರ್ಸ್ ನ ಮಾರ್ಕ್ಸ್ ಮೇಲೆ ಮಿನಿಮಮ್ 60% ತಗೊಂಡೇ ಇರಬೇಕು ಅಂತ ಹೇಳ್ತಾ ಇದ್ವಿ. ಸೊ ಅದರಿಂದ ಆ ಮಾರ್ಕ್ ಶೀಟ್ ಕೂಡ ನೀವು ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಡಿಸೆಬಿಲಿಟಿ, ಇನ್ ಕೇಸ್ ಅದ್ರ ಏನಾದ್ರು ಡಿಸೆಬಿಲಿಟಿ ಇದ್ರೆ ಆ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ. ಸೊ ಇದ್ರ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಅವರು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡೋದು ಫಸ್ಟ್ ಬೇಸ್ಡ್ ಆನ್ ನಿಮ್ಮ ಅಕಾಡೆಮಿಕ್ ಮೆರಿಟ್ ಏನಿದೆ, ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ನಿಮ್ಮ ಸ್ಕೋರ್ ಏನಿದೆ ಅದು, ಮತ್ತೆ ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನಿದೆ ನೋಡ್ಕೊಂಡು ಅದ್ರ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಒಂದು ಕಾಲ್ ಬರುತ್ತೆ, ಟೆಲಿಫೋನಿಕ್ ಒಂದು ಇಂಟರ್ವ್ಯೂ ನಡೆಯುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಬಗ್ಗೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮ ಹತ್ರ ಎಲ್ಲ ವೆರಿಫೈ ಮಾಡ್ತಾರೆ.
ಅದಾದ್ಮೇಲೆ ಟಾಟಾ ಕ್ಯಾಪಿಟಲ್ ಕಡೆಯಿಂದ ಒಂದು ಫೈನಲ್ ಕನ್ಫರ್ಮೇಶನ್ ಕೂಡ ನಿಮಗೆ ಬರುತ್ತೆ. ಸೊ ಇದು ಅವರ ಸೆಲೆಕ್ಷನ್ ಪ್ರೋಸೆಸ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಜಾಸ್ತಿ ವೇಟೇಜ್ ಬಂದು ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ, ಮತ್ತೆ ಯಾರು ಫೈನಾನ್ಷಿಯಲಿ ಸ್ವಲ್ಪ ಹಿಂದುಳಿದಿದ್ದಾರೋ ಅಂತ ಕ್ಯಾಂಡಿಡೇಟ್ಸ್ ಗಳಿಗೆ, ಮತ್ತೆ SC ST ಮತ್ತೆ ಯಾರು ಸ್ಪೆಷಲಿ ಏಬಲ್ಡ್ ಏನಿದ್ದಾರೆ ಅವ್ರಗಳಿಗೆ ಸ್ಪೆಷಲ್ ಪ್ರಿಫರೆನ್ಸ್ ನ ಕೊಡ್ಲಾಗುತ್ತೆ, ಸ್ವಲ್ಪ ವೇಟೇಜ್ ಜಾಸ್ತಿ ಅವ್ರಿಗೆ ಕೊಡ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಫಸ್ಟ್ PUC, ಸೆಕೆಂಡ್ PUC ಅಥವಾ ಡಿಗ್ರಿ ಓದ್ತಾ ಇದ್ದೀರೋ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನೀವು ಇದಕ್ಕೆ ಏನಾದರೂ ಎಲಿಜಿಬಲ್ ಆಗಲ್ಲ ಅಂದ್ರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಸೊ ದಟ್ ಯಾರು ಎಲಿಜಿಬಲ್ ಇದ್ದಾರೋ, ಯಾರಿಗೆ ಇದ್ರ ತುಂಬಾ ನೀಡ್ ಇದೆಯೋ, ಅವಶ್ಯಕತೆ ಇದೆಯೋ, ಅವ್ರಿಗಾದ್ರೂ ಇದು ಹೆಲ್ಪ್ ಆಗಲಿ. ಸೊ ಇದೊಂದು ಸ್ಕಾಲರ್ಶಿಪ್ ಇಂದ ಅವ್ರಿಗೊಂದು ಫೀಸ್, ಏನೋ ಒಂದು ಟ್ಯೂಷನ್ ಫೀಸು ಅಥವಾ ಬುಕ್ಸ್ಗೂ ಏನೋ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅದರಿಂದ ದಯವಿಟ್ಟು ಯಾರಿಗೆ ಎಲಿಜಿಬಲ್, ನಿಮ್ಗೆ ಎಲಿಜಿಬಲ್ ಆಗಿಲ್ಲ, ನೀವು ಈ ಕ್ರೈಟೀರಿಯಾ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದೇ ರೀತಿ ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಶನ್ ಬಗ್ಗೆ, ಅದೇ ರೀತಿ ಈ ರೀತಿಯಂತ ಸ್ಕಾಲರ್ಶಿಪ್ ಇನ್ಫಾರ್ಮೇಶನ್ ಬಗ್ಗೆ ಅಥವಾ ಆನ್ಲೈನ್ ಮನಿ ಮೇಕಿಂಗ್ ಟಿಪ್ಸ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಅಹೆಡ್. ಬಾಯ್.